ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ. ಆ ದ್ರಾಕ್ಷಿ ಬಳ್ಳಿಯಲ್ಲಿ ನಾವುಗಳಿದ್ದೇವೆ. ನಾವು ಫಲ ಕೊಡ್ತಾ ಇದ್ದೇವಾ? ನಾವು ಫಲ ಕೊಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡುತ್ತಾನೆ ಎಂಬುದಾಗಿ ನೋಡುವಾಗ, ನಾವುಗಳು ಫಲ ಕೊಡುವಾಗ ನಮ್ಮನ್ನು ಇನ್ನೂ ಹೆಚ್ಚಾಗಿ ಶುದ್ಧಿ ಮಾಡುತ್ತಾನೆ. ದ್ರಾಕ್ಷಿ ಬಳ್ಳಿಗಳನ್ನು ಶುದ್ಧಿ ಮಾಡುತ್ತಾನೆ ಮತ್ತು ಅಧಿಕವಾಗಿ ಅವು ಹಣ್ಣುಗಳು ಕೊಡಲಿ ಎಂಬುದಾಗಿ ಅವುಗಳಿಗೆ ಒಂದು ಪ್ರೊಟೆಕ್ಷನ್ ಮಾಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದ್ರಾಕ್ಷಿ ಬಳ್ಳಿಯಲ್ಲಿ ಹಣ್ಣು ಕೊಡದೆ ಇರತಕ್ಕಂತ ಮರಗಳಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆ ಕೊಂಬೆಗಳನ್ನು ತೆಗೆದು ಹಾಕುತ್ತಾ ಇದ್ದಾನೆ. ದ್ರಾಕ್ಷಿ ಬಳ್ಳಿಯಲ್ಲಿ ಹಣ್ಣು ಕೊಡದೆ ಇರ್ತಕ್ಕಂತ ಪ್ರತಿ ಒಂದೊಂದು ಕೊಂಬೆಗಳನ್ನು ಆ ತೋಟಗಳಿಂದ ತೆಗೆದು ಬಿಸಾಕಲ್ಪಡ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ಫಲ ಕೊಡದೆ ಇರ್ತಕ್ಕಂತ ಕೊಂಬೆಗಳನ್ನು ಕಿತ್ತು ಬಿಸಾಕಲ್ಪಡುತ್ತದೆ. ಫಲ ಕೊಡುವ ಕೊಂಬೆಗಳನ್ನು ಶುದ್ಧೀಕರಿಸುತ್ತಾರೆ, ಅವು ಇನ್ನೂ ಹೆಚ್ಚಾಗಿ ಫಲ ಕೊಡಲಿ ಎಂಬುದಾಗಿ ನಾವು ಈ ರೀತಿಯಾಗಿ ವಾಕ್ಯದಲ್ಲಿ ನೋಡುವಾಗ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ನಾವು ಇದ್ದವರಾಗಿ ನಾವು ಫಲ ಕೊಡುತ್ತಾ ಇದ್ದೇವಾ? ತೋಟಗಾರನು ಯಾವ ರೀತಿಯಾಗಿ ಕೊಂಬೆಗಳನ್ನು, ಫಲ ಕೊಡದೆ ಇರ್ತಕ್ಕಂಥ ಕೊಂಬೆಗಳನ್ನು ಕಿತ್ತು ಬಿಸಾಕುತ್ತಾನೋ, ಫಲ ಕೊಡುವ ಕೊಂಬೆಗಳನ್ನು ಯಾವ ರೀತಿಯಾಗಿ ಶುದ್ಧೀಕರಿಸಿ ಅವುಗಳನ್ನು ಸಂರಕ್ಷಿಸುತ್ತಾನೋ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದಾನೆ. ಆತನು ಫಲ ಕೊಡುತ್ತಾನೆ. ಆತನು ಫಲ ಕೊಡುವ ರೀತಿಯಲ್ಲಿ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ, ಈ ಲೋಕದ ಜನರ ಮುಂದೆ ನಾವು ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜೀವಿಸಿದನೋ ನಾವುಗಳು ಕೂಡ ಅದೇ ರೀತಿಯಾಗಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಅದೇ ರೀತಿಯಾಗಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಪ್ರೀತಿಯನ್ನು, ಕರುಣೆಯನ್ನು, ದಯೆಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಈ ಲೋಕದ ಜನರನ್ನು ನೋಡುವಾಗ ನಾವು ಕರುಣಿಸುತ್ತಾ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ ನಮ್ಮನ್ನು ಶುದ್ಧೀಕರಿಸುತ್ತಾನೆ, ಇನ್ನು ಹೆಚ್ಚಾಗಿ ನಮ್ಮನ್ನು ರಕ್ಷಿಸುತ್ತಾನೆ. ಮತ್ತು ಫಲ ಕೊಡದೆ ಇರುವ ಮರಗಳನ್ನು ನೋಡುವಾಗ, ಫಲ ಕೊಡದೆ ಇರ್ತಕ್ಕಂಥ ಕೊಂಬೆಗಳನ್ನು ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಅಂತ ಕೊಂಬೆಗಳನ್ನು ಆತನಲ್ಲಿ ಇಟ್ಟುಕೊಂಡು ನಾವು ಫಲ ಕೊಡದೆ ಇರುವಾಗ ನಮ್ಮನ್ನು ಆ ತೋಟದಿಂದ ಕಿತ್ತು ಬಿಸಾಕುವಂತವನಾಗಿದ್ದಾನೆ. ಫಲ ಕೊಡುವ ಕೊಂಬೆಗಳಾಗಿದ್ದು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಫಲ ಕೊಡದೆ ಇರ್ತಕ್ಕಂಥ ಕೊಂಬೆಗಳಾಗಿದ್ದು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನು ನಿಜವಾದ ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ. ಆತನಲ್ಲಿ ನಾವು ಇದ್ದುಕೊಂಡು ಫಲ ಕೊಡುವಾಗ ನಮ್ಮನ್ನು ಶುದ್ಧೀಕರಿಸುತ್ತಾನೆ, ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. ನಾವು ಇನ್ನು ಹೆಚ್ಚಾಗಿ ಲೋಕದ ಜನರಿಗೆ ಮಾದರಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಮಾಡುತ್ತಾನೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಈ ಲೋಕದ ಜನರಿಗೆ ನಾವು ಮಾದರಿಯಾಗಿರುವಂತವರಾಗಿದ್ದೇವೆ. ಈ ಲೋಕದ ಜನರು ನಮ್ಮನ್ನು ನೋಡುವಾಗ ಇವರಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ಈ ಎಲ್ಲಗಳು ಇವರಲ್ಲಿ ಇದೆ. ಇವರು ಯಾರು ಎಂಬುದಾಗಿ ಅವರು ತಿಳಿದುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವಂತವರಾಗಿದ್ದಾರೆ. ಅವರು ತಿಳಿದುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವಾಗ ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಕ್ಕಳು, ತಂದೆಯಾದ ದೇವರು
ನಮ್ಮಲ್ಲಿ ವಾಸ ಮಾಡುತ್ತಾನೆ, ನಾವು ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ಈ ಲೋಕದ ಜನರಿಗೆ ನಾವು ಹೇಳುವಾಗ ಅವರು ನಿಜವಾದ ದೇವರು ಯೇಸು ಕ್ರಿಸ್ತನು ಲೋಕದ ರಕ್ಷಕನು ಎಂಬುದಾಗಿ ತಿಳಿದುಕೊಳ್ಳುವಂತವರಾಗಿದ್ದಾರೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ನಾವು ಇದ್ದುಕೊಂಡು ನಮ್ಮಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ಈ ಯಾವುದು ಇಲ್ಲವಾದರೆ ನಮಗೂ ಮತ್ತು ಈ ಲೋಕದ ಜನರಿಗೂ ವ್ಯತ್ಯಾಸ ಏನು ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದ ಜನರುಗಳು ಕೂಡ ಈ ಲೋಕದ ಪಾಪದಲ್ಲಿ, ನಾಶನ ಮಾರ್ಗದಲ್ಲಿ, ಈ ಲೋಕದ ಅನೇಕ ಕಾರ್ಯಗಳಲ್ಲಿ ಅವರನ್ನವರೇ ತೊಡಗಿಸಿಕೊಳ್ಳುತ್ತಾರೆ. ನಾವುಗಳು ಕೂಡ ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ ಇವ್ಯಾವು ಇಲ್ಲವೆಂಬುದಾಗಿ ನೋಡುವಾಗ ನಮಗೂ ಲೋಕದ ಜನರಿಗೂ ಏನು ವ್ಯತ್ಯಾಸ ಇರುವಂತದಿಲ್ಲ. ಕೊನೆಯದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ತೋಟದಿಂದ ಕಿತ್ತು ಬಿಸಾಕುತ್ತಾನೆ ಎಂಬುದಾಗಿ ನೋಡುವಾಗ ನರಕದಲ್ಲಿ ಬಿಸಾಕುತ್ತಾನೆ. ನರಕದಲ್ಲಿ ನೋಡುವಾಗ ಆರದೆ ಇರ್ತಕ್ಕಂತ ಬೆಂಕಿ, ಕಟಕಟನೆ ಹಲ್ಲು ಕಡಿಯೋಣವು, ಅಲ್ಲಿ ಗೋಳಾಟವು, ಕಿರಿಚಾಟವು ಇರುವಂತದ್ದಾಗಿದೆ. ಆ ನರಕದಲ್ಲಿ ನಮ್ಮನ್ನು ಕಿತ್ತು ಬಿಸಾಕುವಂತವನಾಗಿದ್ದಾನೆ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ತಿದ್ದುಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ. ನಾವು ತಂದೆಯ ಬಳಿಯಲ್ಲಿದ್ದುಕೊಂಡು ಒಳ್ಳೆಯ ಫಲ ಕೊಡುವಂತ ಮಕ್ಕಳಾಗಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗೆಗೆ ಆಶೀರ್ವದಿಸಲಿ. ಆಮೆನ್.